ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಜಿಬಿಎನಿಂದ ಫ್ಲೈಓವರ್ ಕೆಳಗಿನ ಅಂಗಡಿಗಳ ತೆರವನ್ನ ಮಾಡಲಾಗ್ತಾ ಇದೆ. 150ಕ್ಕೂ ಅಧಿಕ ಅಂಗಡಿಗಳ ತೆರವು ಕಾರ್ಯ ಶುರುವಾಗಿದೆ. ಇವತ್ತು ಬೆಳಗ್ಗೆಯಿಂದ ಡೆಮಾಲಿಷನ್ ಮಾಡದಂತೆ ವ್ಯಾಪಾರಿಗಳು ಮನವಿಯನ್ನ ಮಾಡಿದ್ದಾರೆ. ತುಂಬಾ ಕಡೆ ವ್ಯಾಪಾರಸ್ಥರು ಇದೇ ಹೇಳ್ತಿರೋದು, 30-40 ವರ್ಷದಿಂದ ನಾವು ಈ ರೀತಿ ಅಂಗಡಿಗಳನ್ನ ಹಾಕೊಂಡಿದ್ದೀವಿ, ಈಗ ಏಕಾಏಕಿ ತೆರವು ಮಾಡ್ತಿದ್ದೀರಾ, ನಮ್ಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆಮೇಲೆ ತೆರವು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜಿಬಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮಾರ್ಕೆಟ್ ರೋಡ್ನಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ರೋಡ್ ಅಕ್ಕಪಕ್ಕದ ಅಂಗಡಿಗಳ ತೆರವಿಗೆ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ವ್ಯಾಪಾರಿಗಳು ಆ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವ್ಯಾಪಾರದ ದೃಷ್ಟಿಯಿಂದ ನೋಡೋದಾದ್ರೆ KR ಮಾರ್ಕೆಟ್ ಒಂದು ಸೆಂಟರ್ ಆಗುತ್ತೆ ಬೆಂಗಳೂರಲ್ಲಿ. ಸಾಕಷ್ಟು ವರ್ಷಗಳಿಂದ ವ್ಯಾಪಾರಸ್ಥರು ಹೊಟ್ಟೆ ಬಟ್ಟೆ ಕಟ್ಕೊಂಡಿದ್ದಾರೆ ಅಲ್ಲಿ ಅಂಗಡಿಗಳನ್ನ ಹಾಕೊಂಡು. ಆದರೆ ಈ ರೀತಿ ರಸ್ತೆ ಅಕ್ಕಪಕ್ಕದಲ್ಲಿ ಹಾಕೊಳ್ಳಂಗಿಲ್ಲ ಅಂಥೇಳಿ GBA ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದೆ. ಒಂದು ಅವರಿಗೆ ತೆರವು ಮಾಡೋಕೆ ಅವಕಾಶನೂ ಇತ್ತು, ಇಲ್ಲ ಅಂತಂದ್ರೆ ಅಧಿಕಾರಿಗಳೇ ಬಂದು ಈ ರೀತಿ ತೆರವನ್ನ ಮಾಡ್ತಾರೆ. ಅದಕ್ಕೆ ವ್ಯಾಪಾರಸ್ಥರು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. KR ಮಾರ್ಕೆಟ್ನಲ್ಲಿ ಇವತ್ತು ಡೆಮಾಲಿಷನ್ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಯಾರಾದ್ರೂ ಒತ್ತುವರಿ ಮಾಡಿದ್ರೆ ದಯವಿಟ್ಟು ತೆಗೆದು ಬಿಸಾಕಿ, ಅದ್ರ ಮಧ್ಯ ಯಾರು ಬರಲ್ಲ. ನಾನಿವತ್ತು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಂದಿರೋದು, 1982ರಲ್ಲಿ ನೀವೇ ಕಾರ್ಪೊರೇಷನ್ ಸಿಟಿ ಅಗ್ರಿಮೆಂಟ್ ಮಾಡಿಕೊಡುತ್ತೆ, 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕೊಟ್ಟು ಇವತ್ತು ನಮಗೆ ಕೇಳೋದು ಇಲ್ಲ, ನೋಟಿಸು ಕೊಡಲ್ಲ. ಯಾರೋ ಒಬ್ರು ಹೆಗಲ್ ಮೇಲೆ ಮೈಕ್ರೋಫೋನ್ ಹಾಕೊಂಡು ನಾಳೆ ಈ ಅಂಗಡಿಗಳನ್ನ ಹೊಡೆದಾಕ್ ಬಿಡ್ತೀವಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬಂದು ಅಂಗಡಿಗಳನ್ನ ಹೊಡೆದಾಕ ಕೆಲಸ ಶುರು ಮಾಡಿದ್ದಾರೆ. ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನ ಹೊಡೆದಾಕ್ರಿ, ಪರವಾಗಿಲ್ಲ, ಬೇಡ ಅನ್ನಲ್ಲ. ಆದ್ರೆ ಈ ಅಂಗಡಿಗಳು ಯಾವ್ದನ್ನ ನೀವೇ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಾ ಸರ್, ಫುಟ್ಪಾತ್ ಮೇಲೆ ಇರೋದನ್ನ ನೀವು ತೆಗೀರಿ, ನಾನು ಬೇಡ ಅನ್ನಲ್ಲ, ಅಲ್ಲಿ ಮುಂದೆ ನಡೆಯಕ್ಕೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. KR ಮಾರ್ಕೆಟ್ ವ್ಯಾಪಾರದ ದೃಷ್ಟಿಯಿಂದ ನೋಡೋದಾದ್ರೆ ಬೆಂಗಳೂರಿಗೆ ಒಂದು ಸೆಂಟರ್, ಬಟ್ ಇಲ್ಲೂ ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ವ್ಯಾಪಾರಸ್ಥರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶರ್ಮಿತಾ, ಸಹಜವಾಗಿ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ, ಯಾಕಂದರೆ 1982ರಲ್ಲಿ ಇದೇ BBMP ಮೊದಲು ಇದ್ದಂಥ ಏನು ಪಾಲಿಕೆ ಏನಿತ್ತು ಅಗ್ರಿಮೆಂಟ್ ಮಾಡಿಕೊಡುತ್ತೆ, 300 ರೂಪಾಯಿ ಕೊಟ್ಟು ಅವುಗಳ ಆದೇಶದ ಪ್ರತಿಯನ್ನು ಇಟ್ಕೊಂಡು ನಮಗೆ ದಯಮಾಡಿ ಅವಕಾಶವನ್ನು ಮಾಡಿಕೊಡಿ, ನೀವೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರಿ, ನೀವೇ ಅಗ್ರಿಮೆಂಟ್ಗೆ ಓಕೆ ಮಾಡಿದ್ರಿ, ಇದೀಗ ನೀವೇ ಇರೋದು ಎಲ್ಲದನ್ನು ಕೂಡ ಮಳಿಗೆಗಳನ್ನು ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತೇಳಿ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಪಾದಾಚಾರಿಗಳು, ಸಾರ್ವಜನಿಕರು ಈ ಕಾರ್ಯ ಆಗಲೇಬೇಕಾಗಿತ್ತು ಅಂತೇಳಿ ಇವನ್ GBA ಪಾಲಿಕೆಯನ್ನು ಕೂಡ ಹೇಳ್ತಾ ಇರೋದು. ಈಗ ಏನು ತೆರವು ಮಾಡುವಂಥ ಕಾರ್ಯ ಏನಾಗ್ತಾ ಇದೆ, ಈ ಜಾಗ ಇದು ರಸ್ತೆ, ಇದು ಬಟ್ ರಸ್ತೆ ಜನರಿಗೆ ಓಡಾಟಕ್ಕೆ ಅವಕಾಶನೇ ಇದ್ದಿದ್ದಿಲ್ಲ. ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ಮಾಡಲಿಕ್ಕೆ ಮತ್ತು ಏನಾದರೂ ಖರೀದಿ ಮಾಡಲಿಕ್ಕೆ ಮಾತ್ರ ಇತ್ತು. ಯಾಕಂದರೆ ನಿಮಗೆ KR ಮಾರ್ಕೆಟಿಂದ ನೀವು ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ನೀವು ಮೇಲ್ಭಾಗಕ್ಕೆ ಹೋಗೋ ಮುನ್ನ ನೀವು ಕೆಳಗಡೆ ಬಂದರೆ, ಅಂದರೆ ಚಾಮರಾಜಪೇಟೆಗೆ ಹೋಗುವಂಥ ಫ್ಲೈಓವರ್ ಏನಿದೆಯಲ್ಲ, ಆ ಫ್ಲೈಓವರ್ ಕೆಳಭಾಗದಲ್ಲಿ ಇಲ್ಲೆಲ್ಲ ಕೂಡ, ಈ ಫ್ಲೈಓವರ್ನ ಕೆಳಭಾಗದಲ್ಲೆಲ್ಲ ಕೂಡ ಟೆಂಟ್ಗಳನ್ನು ಹಾಕೊಂಡ್ಬಿಟ್ಟಿದ್ರು, ಶೆಡ್ಗಳೆಲ್ಲದು, ಅವುಗಳೆಲ್ಲವನ್ನು ಕೂಡ ತೆರವು ಮಾಡಿದ್ದಾರೆ. ಅದರ ಅವಶೇಷಗಳೆಲ್ಲವೂ ಕೂಡ ಈಗ ನಿಮಗಿಲ್ಲಿ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಕೊನೆಯ ಕ್ಷಣದಲ್ಲಿ ತೆರವು ಮಾಡುವಂಥ ಕಾರ್ಯವನ್ನು ವ್ಯಾಪಾರಸ್ಥರೇ ಸ್ವಯಂ ಪ್ರೇರಿತವಾಗಿ ಮಳಿಗೆಗಳಲ್ಲಿದ್ದಂಥ ಸಾಮಾನುಗಳೆಲ್ಲವನ್ನು ಕೂಡ, ವಸ್ತುಗಳೆಲ್ಲವನ್ನು ಕೂಡ ತೆರವು ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ವ್ಯಾಪಾರಸ್ಥರು, ಅದರಲ್ಲೂ ಕೂಡ ಮಹಿಳಾ ವ್ಯಾಪಾರಸ್ಥರು ಕಣ್ಣೀರು ಹಾಕುವಂಥ ಕಾರ್ಯನೂ ಕೂಡ ಮಾಡಿದ್ರು. ಬಟ್ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ. ಯಾಕಂದರೆ ವಾಹನ ಸವಾರರು, ಯಾಕಂದರೆ ಪ್ರತಿ ದಿನವೂ ಕೂಡ ಈ KR ಮಾರ್ಕೆಟ್ ಅಂಡರ್ ಪಾಸ್ ಕೆಳಗಡೆ ಇರುವಂಥ ರಸ್ತೆಯಲ್ಲಿ ನೀವು ವೆಹಿಕಲ್ನ ಮೂವ್ಮೆಂಟ್ ಮಾಡೋದು ಭಾಳನೇ ಕಷ್ಟ. ಅದರಲ್ಲೂ ಕೂಡ ಪೀಕ್ ಅವರ್ಸ್ಗಳಲ್ಲಂತೂ ಗಂಟೆಗಟ್ಟಲೆ ವೇಟ್ ಮಾಡಬೇಕು. ಅದಕ್ಕೆಲ್ಲದಕ್ಕೂ ಕೂಡ ಮುಕ್ತಿ ಮುಂದೆ ಸಿಗ್ಬೋದು ಅಂತೇಳಿ ಭಾಳಷ್ಟು ಜನ ಎಲ್ಲರೂ ಕೂಡ ವಾಹನ ಸವಾರರೆಲ್ಲರೂ ಕೂಡ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂಭಾಗದಲ್ಲಿ ನೋಡ್ಬೋದು ಈ ಸ್ಥಿತಿ, ಅಂದರೆ ನಾ ಈಗ ತೋರಿಸ್ತಾ ಇರೋದು ತೆರವು ಆಗ್ತಾ ಇರುವಂಥ ಸ್ಥಳ, ಈಗ ತೆರವು ಮಾಡಬೇಕಾಗಿರುವಂಥ ಸ್ಥಳ. ಈ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅಂಟಿಕೊಂಡಿರುವಂಥ, ಗೋಡೆಗೆ ಅಂಟಿಕೊಂಡಿರುವಂಥ ಈ ಮಳಿಗೆಗಳೆಲ್ಲವೂ ಕೂಡ ಅನಧಿಕೃತ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂಥ ಜಾಗ. ಆ ಕಾರಣಕ್ಕಾಗಿ ಇವುಗಳೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದೀವಿ ಅಂತ ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇರೋದು. ಆದರೆ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾ ಇರೋದು, ತುಂಬ ವರ್ಷಗಳಿಂದ, ಹಲವು ದಶಕಗಳಿಂದನೂ ಕೂಡ ನಾವು ವ್ಯಾಪಾರ ಮಾಡ್ತಾನೆ ಬಂದಿದ್ದೀವಿ, ಇದುವರೆಗೂ ಡಿಸ್ಟರ್ಬ್ ಮಾಡಿಲ್ಲ, ಈಗ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂಥೇಳಿ. ಇಲ್ಲಿ 130 ಈ ರೀತಿಯಾದಂಥ ಮಳಿಗಳಿದ್ದಾವೆ. ಒಂದೊಂದಾಗಿ 3 JCBಗಳ ಮೂಲಕ ಎಲ್ಲ ಏನು ಮಳಿಗಳೇನಿದ್ದಾವೆ ಟೆಂಟ್ ರೀತಿಯಾಗಿ ಕಬ್ಬಿಣದ ಶೆಡ್ಗಳನ್ನು ಹಾಕ್ಕೊಂಡಿರೋದಿದೆ, ಅವೆಲ್ಲವನ್ನು ಕೂಡ ತೆರವು ಮಾಡುವಂಥ ಕಾರ್ಯ ಆಗ್ತಾ ಇದೆ. ಈಗಾಗಲೇ KR ಮಾರ್ಕೆಟಲ್ಲಿ ಒಂದು ಬದಿಯಲ್ಲಿ, ಅಂದರೆ ಮೇನ್
ಸೆಂಟರ್ ಏನಿತ್ತು ಅಂದರೆ ಪಾರ್ಕಿಂಗ್ ಜಾಗ ಏನಿತ್ತು ಅಲ್ಲಿ ತೆರವು ಮಾಡುವಂಥ ಕಾರ್ಯ ಕಳೆದ 2 ವಾರಗಳ ಹಿಂದೆ ಆಗಿತ್ತು. ಇದೀಗ ಇಲ್ಲಿ ಬಹಳ ಪ್ರಮುಖವಾಗಿ, ಯಾಕಂದರೆ ತೆರವು ಮಾಡುವಂಥ ಕಾರ್ಯ ಮುಂಚಿತವಾಗಿ ಸಾಕಷ್ಟು ರೀತಿಯ ನೋಟಿಸ್ ಕೊಡಬೇಕು ಅನ್ನೋದು ಕೂಡ, ನೋಟಿಸನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಮಾರ್ಷಲ್ಗಳೆಲ್ಲರೂ ಕೂಡ ಅನೌನ್ಸ್ ಮಾಡ್ತಾ ಬರ್ತಾ ಇದ್ದಿದ್ದೇನು ಅಂತಂದರೆ ದಯಮಾಡಿ ನೀವೇ ತೆರವು ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ತೆರವು ಕಾರ್ಯಾಚರಣೆ ಕಳೆದ 2 ಗಂಟೆಯಿಂದನೂ ಕೂಡ ಮುಂದುವರಿತಾ ಇದೆ. ಸ್ಥಳಕ್ಕೆ DVA ಮುಖ್ಯ ಆಯುಕ್ತರು ಮತ್ತು ಸಚಿವರು ಕೂಡ ಆಗಮಿಸುವಂತ ನಿರೀಕ್ಷೆ ಇದೆ. ಶರ್ಮಿತಾ, ಥ್ಯಾಂಕ್ ಯು ಶರಣು.